ಹಾಯ್ ಎಲ್ಲೋ ಎಲ್ರಿಗೂ. ನಾನು ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಬಂದು ಮುಳ್ಳಳ್ಳಿ ಊರಹಬ್ಬ, ಅಂದರೆ ಇದು ನಮ್ಮ ಮನೆಯವ್ರ ಅಜ್ಜಿಯವರವರು. ಹಬ್ಬಕ್ಕೆ ಹೇಳಿದರು, ಹಾಗಾಗಿ ಹೋಗ್ಬೇಕಾಗಿತ್ತು. ನಾವು ಎಲ್ಲೂ ಹೋಗಿರಲಿಲ್ಲ, ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಾನು ನನ್ನ ಮಕ್ಕಳು ಅಷ್ಟೇ. ನಾವು ಬೆಂಗಳೂರಿಂದ ಬಂದ್ವಿ, ಅಮ್ಮರೆಲ್ಲ ಊರಿಂದ ಬಂದರು. ಹೋಗಿ ಅಂದರೆ ನಾವು ಗುರುವಾರ ತಿಂತಾ ಇರಲಿಲ್ಲ, ಗುರುವಾರ ಅವ್ರ ಊರಹಬ್ಬ ಇರೋದು. ಸೊ ಹಾಗಾಗಿ ಬುಧವಾರ ಅಂದರೆ ಆರತಿ ಎಲ್ಲ ಆದಮೇಲೆ, ತಂಬಿಟ್ಟಿನ ಆರತಿ ಎಲ್ಲ ಆದಮೇಲೆ ಮರಿ ಕಡ್ಕೊಂಡು ಮಾಡ್ಬೋದು ಅಂತ ಹೇಳ್ಬಿಟ್ಟು ಬುಧವಾರ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ರು. ಅಂದರೆ ಬುಧವಾರ ನೈಟು ಮಟನ್ ಮಾಡ್ತೀವಿ, ಬನ್ನಿ, ನಾವು ಬರಲ್ಲ ಅಂತ ಹೇಳಿದ್ರು, ಬನ್ನಿ ಅಂತೇಳಿ ತುಂಬ ಇದು ಮಾಡ್ತಾಯಿದ್ರು. ಸೊ ಹಾಗಾಗಿ ಇನ್ನು ಹೋಗೋಣ, ಇನ್ನು ನಮ್ಮದು ಊರಹಬ್ಬ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಇದೆಲ್ಲ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ತಗೊಂಡೆ. ಅವಾಗ ಶಶಿಕಾ ಅಂತೇಳಿ ಅವರು ತುಂಬಾ ಶೈ ಆಯ್ತಾಯಿದ್ರು, ವೀಡಿಯೋ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ. ಅದನ್ನು ಮಾಡಬೇಡಿ ಅಂತ ಹೇಳೋರು. ಇದು ತುಂಬ ಚೆನ್ನಾಗಿರುತ್ತಲ್ವ, ಇದರಲ್ಲಿ ಹಾಲು ಕರೀತಾ ಇರೋದು ನೋಡೋದಕ್ಕೆ ಆಗಲಿ. ಹಸು ಇದ್ದರೆ ಮನೆಯೇ ಚೆಂದ. ಹಾಗೆಯೇ ನನ್ನ ಮಕ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು, ಅದಕ್ಕೆ ಹಸು ನೋಡ್ಕೊಂಡು ಕೂತಿದ್ರು. ಹಾಗೆ ಎಲ್ಲಾರ್ದು ಒಂದೊಂದೇ ಕ್ಲಿಪ್ಪಿಂಗ್ ಕೂಡ ನಾನು ತೆಕ್ಕೊಂಡಿದ್ದೀನಿ, ರುಬ್ತಾ ಇರೋದೆಲ್ಲ. ಅದನ್ನು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಎಲ್ಲರದು ಇದೆಲ್ಲ ಆಯಿತು. ಇದು ಬಂದು ನನ್ನ ನಾದಿನಿ, ಅಂದರೆ ನನ್ನ ಅಕ್ಕ ಮಾಡಿಕೊಟ್ಟಿರೋದು ವೀಡಿಯೋ. ನಾವು ಹಾಗೆ ಸುಮ್ಮನೆ ಕೂತಿದ್ವಿ ಮಾತಾಡಿಕೊಂಡು. ನಮ್ಮ ಕೈಲಿ ಏನೂ ಮಾಡೋದಕ್ಕೆ ಬಿಡ್ತಾಯಿರಲಿಲ್ಲ. ನಾವು ಮಾಡ್ತೀವಿ, ಕೂತ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು. ಇನ್ನು ಅಡುಗೆ ಎಲ್ಲ ಆಯಿತು, ಊಟಕ್ಕೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ರಿಗೂ ಊಟಕ್ಕೆ ಕೊಟ್ಟಿದ್ದರು. ಎಲ್ಲ ಊಟ ಮಾಡ್ತಾಯಿದ್ರು. ಇನ್ನು ನಾವು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಂದರೆ 7:30 ಥರ ಆ ಟೈಮಲ್ಲಿ ಊಟ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ ನಾವೆಲ್ಲರೂ ಅಷ್ಟೇ, ಎಲ್ಲ ಕೆಲಸ ಆದಮೇಲೆ ಜಾತ್ರೆ ಬೀದಿಗೆ ಹೋಗಲೇಬೇಕು. ಹೋದ ಸರಿನೂ ಅದೇ ಥರನೇ ಹೋಗಿದ್ವಿ, ಈ ಸರಿನೂ ಜಾತ್ರೆ ಬೀದಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋದ್ವಿ. ಮಕ್ಕಳನ್ನೆಲ್ಲನೂ ಆಟ ಮಕ್ಕಳನ್ನೆಲ್ಲ ಆಟ ಆಡಿಸಿ, ಅಂದರೆ ಈ ಥರ ಎಲ್ಲ ಆಟ ಆಡೋದಕ್ಕೆ ಇಟ್ಟರೆ ಚೆನ್ನಾಗಿರುತ್ತೆ, ಮಕ್ಕಳು ಖುಷಿ ಪಡ್ತಾರೆ. ಹೋದ ವರ್ಷ ಊರ ಹಬ್ಬದಲ್ಲೂ ಆ ಯಪ್ಪ ಡ್ಯಾನ್ಸ್ ಮಾಡ್ತಾಯಿದ್ರು. ನನ್ನದು ಹಳೆ ವಿಡಿಯೋ ಇದೆ ನೋಡಿ. ಈ ವರ್ಷದೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ನಾನು ವೀಡಿಯೋ ಮಾಡೋಷ್ಟು ನಿಲ್ಲಿಸ್ಬಿಟ್ಟಿದ್ರು, ನನಗಂತಾನೇ ಇದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.